ಈಗ ಬೇಸಿಕ್ಸು ಮತ್ತು ಬೇಸಿಕ್ ಚಿಕ್ಕ ಚಿಕ್ಕ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡಿದ್ವಿ ಕರೆಕ್ಟಾ. ಅದಷ್ಟು ನಮ್ಮ ಮೇನ್ ಎಕ್ಸಾಮ್ಸ್ಗೆ ಬರಲ್ಲ. ಅದನ್ನ ಇಟ್ಕೊಂಡು ಈ ಥರ ಕ್ವಶನ್ಸ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಈಗ ತಿಳ್ಕೊಳ್ಳೋಣ. ನಮ್ಮ ಫಸ್ಟ್ ಕ್ವಶನ್, ವಾಟ್ ಮೈಟ್ ಬಿ ದ ಸಿಂಪಲ್ ಇಂಟ್ರೆಸ್ಟ್ ಅಕರ್ಡ್ ಇನ್ 4 years ಆನ್ ಪ್ರಿನ್ಸಿಪಲ್ ಅಮೌಂಟ್ 18,440 ಅಟ್ ದ ರೇಟ್ ಆಫ್ 15%. ಇಲ್ಲಿ ಏನೇನು ಕೊಟ್ಟಿದ್ದಾನೆ ನೋಡ್ಕೊಳ್ಳಿ. ಸೊ ಇದೇನು ಎಕ್ಸ್ಪ್ಲೈನ್ ಮಾಡೋ ನೆಸೆಸಿಟಿ ಇಲ್ಲಲ್ವಾ, ಯಾಕಂದರೆ ವ್ಯಾಲ್ಯೂಸ್ ಎಲ್ಲ ಕೊಟ್ಬಿಟ್ಟಿದ್ದಾನೆ. ಅದನ್ನು ಇಲ್ಲಿ ಹಾಕ್ಕೊಂಡು ಆನ್ಸರ್ ಕಂಡುಹಿಡಿಯೋದು. ಸೊ ಸಿಂಪಲ್ ಇಂಟ್ರೆಸ್ಟ್ನ ಕಂಡುಹಿಡಿಬೇಕು. ಏನು ಕೊಟ್ಟಿದ್ದಾನೆ? ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿದ್ದಾನೆ, ಟಿ ಕೊಟ್ಟಿದ್ದಾನೆ, ಆರ್ ಕೊಟ್ಟಿದ್ದಾನೆ, ಕರೆಕ್ಟಾ. ಸೊ ಎಸ್ ಐ ಇಸ್ ಈಕ್ವಲ್ ಟು ಪಿ ಟಿ ಆರ್ ಬೈ 100, ಕರೆಕ್ಟಾ. ಸೊ ಫಸ್ಟು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕಂದ್ರೆ ವ್ಯಾಲ್ಯೂಸ್ನ ಟಿ ಮತ್ತು ಆರ್ ವ್ಯಾಲ್ಯೂ ಕರೆಕ್ಟ್ ಫಾರ್ಮಲ್ಲಿ ಇದೆಯಾ ನೋಡ್ಕೊಳ್ಳಿ. ಟಿ ಇಯರ್ಸಲ್ಲಿ ಇದೆಯಾ? ಇದೆ. ರೇಟ್ ಆಫ್ ಇಂಟ್ರೆಸ್ಟ್ ಪರ್ ಆ್ಯನಮಲ್ಲಿ ಇದೆಯಾ? 15% ಪರ್ ಆ್ಯನಮ್ ಇದೆ. ಸೊ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ನ ಕಂಡುಹಿಡಿಬೋದು. ಸೊ ಪಿ ಏನು? ಪಿ 18,440 ಇಂಟು ಟಿ ಏನು 4 ಇಂಟು ಆರ್ ಏನು 15 ಡಿವೈಡೆಡ್ ಬೈ 100, ಕರೆಕ್ಟಾ. 0ಗೆ 0, 2 2s 2 5s 5 1s 5 3s. ಸೊ ನಮ್ಮ ಹತ್ರ ಏನು ಮಿಕ್ಕಿದೆ? 1844 ಇಂಟು 2 3s 6, ಕರೆಕ್ಟಾ. ಇದೆರಡು ಮಲ್ಟಿಪ್ಲೈ ಮಾಡಿದಾಗ 6 4s 24, 6 4s 24, 2 26, 6 8s 48, 50, 6 1s 6, 11. So 11,064 rupees is the simple interest. ಸಖತ್ ಸಿಂಪಲ್ ಇದೆ. ಇದರಲ್ಲೇನು ಫಾರ್ಮುಲಾ ಹಾಕ್ತೀರಾ, ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಕ್ಯಾನ್ಸಲ್ ಮಾಡ್ತೀರಾ, ಮುಗಿದೋಯ್ತು, ಕರೆಕ್ಟಾ. ಏನೂ ಇಲ್ಲ. ಫಸ್ಟ್ ನೀವು ಮೇಯ್ನ್ ನೋಡಬೇಕಾಗಿರೋದೇನು? ಟಿ ಮತ್ತು ಆರು ಕರೆಕ್ಟ್ ಫಾರ್ಮಲ್ಲಿ ಇದೆಯಾ? ಟಿ ಇಯರ್ಸಲ್ಲಿರಬೇಕು, ಆರು ಪರ್ ಆ್ಯನಮಲ್ಲಿ ಇರಬೇಕು. ಇಲ್ಲ ಅಂದರೆ ಹೇಗೆ ಕನ್ವರ್ಷನ್ ಮಾಡೋದು ನಾವು ಸ್ಟಾರ್ಟಿಂಗಲ್ಲೇ ನೋಡಿದ್ದೀವಿ, ಆ ಥರ ಮಾಡ್ಕೊಳ್ಳೋದು. ಇದು ನಾರ್ಮಲ್ ಮೆಥಡ್. ಇದನ್ನೇ ನಾವು ಪರ್ಸಂಟೇಜ್ ಮೆಥಡಲ್ಲಿ ಮಾಡಿದ್ರೆ ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಸೊ ಪರ್ಸಂಟೇಜ್ ಮೆಥಡಲ್ಲಿ ಯಾವತ್ತು ನಾವು ಪಿನ 100% ತೊಗೋಬೇಕು, ಕರೆಕ್ಟಾ. ಪೀಸ್ನ ಯಾವತ್ತಿದ್ರು 100% ತೊಗೋಬೇಕು. ಹಾಗಾದರೆ ಪಿ ಎಷ್ಟು? 18,440, ಅದು 100%. ಇನ್ನೊಂದು ಪರ್ಸೆಂಟು ನಾವು ಹೇಗೆ ಕಂಡುಹಿಡಿತೀವಿ? ಟಿ ಮತ್ತು ಆರ್ನ ಮಲ್ಟಿಪ್ಲೈ ಮಾಡಬೇಕು. ಟಿ ಮತ್ತು ಆರ್ನ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಇನ್ನೊಂದು ಪರ್ಸೆಂಟ್ ಬರುತ್ತೆ. ಟಿ ಎಷ್ಟು 4, ಆರ್ ಎಷ್ಟು 15. ಸೊ 4 ಇಂಟು 15 60% ಇಸ್ ಈಕ್ವಲ್ ಟು ಎಕ್ಸ್. ಈ ಎಕ್ಸ್ ಏನು? ಸಿಂಪಲ್ ಇಂಟ್ರೆಸ್ಟ್. ನೋಡಿ, ಇದೇ ಇಂಪಾರ್ಟೆಂಟ್. ಪಿನ 100% ಫಸ್ಟ್ ತಗೋಬೇಕು. ಆರು ಟಿನ ಮಲ್ಟಿಪ್ಲೈ ಮಾಡಿದ್ರೆ ಇನ್ನೊಂದು ಪರ್ಸೆಂಟ್ ಬರುತ್ತೆ. ಅದೆರಡು ಮಲ್ಟಿಪ್ಲೈ ಮಾಡಿದ್ರೆ ಬರೋ ಪರ್ಸೆಂಟೇಜ್ ಇದು. ಬಟ್ ಇಲ್ಲಿ ಬರೋ ಆನ್ಸರ್ ಏನು? ಈ ಪರ್ಸೆಂಟೇಜ್ಗೆ ಸಿಂಪಲ್ ಇಂಟ್ರೆಸ್ಟ್ ಆಗಿರುತ್ತೆ, ಕರೆಕ್ಟಾ. ಸೊ ಎಕ್ಸ್ ಅಂದರೆ ಸಿಂಪಲ್ ಇಂಟ್ರೆಸ್ಟ್. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಎಕ್ಸ್ ಇಸ್ ಈಕ್ವಲ್ ಟು ದಿಸ್ ಇಂಟು ದಿಸ್ 60 ಇಂಟು 18,440. ಈ ಪರ್ಸೆಂಟೇಜ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಡಿವೈಡೆಡ್ ಬೈ ಈ 100. 1 0ಗೆ 1 0, ಇನ್ನೊಂದು 0ಗೆ ಇನ್ನೊಂದು 0. ಸೊ 6 ಇಂಟು 1844, ದಟ್ ವಿಲ್ ಬಿ 11,064 rupees. ಇಷ್ಟೇ. ಸೊ ಇದು ಸಖತ್ ಸಿಂಪಲ್ ಇತ್ತಲ್ವಾ. ನೋಡಿ, ಇದು ಕ್ಯಾಲ್ಕುಲೇಷನ್ ಇಲ್ಲಿ ಸಿಂಪಲ್ ಇದೆ, ಬಟ್ ಬೇರೆ ಕಡೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗೋ ಚಾನ್ಸಸ್ ತುಂಬ ಇದೆ. ಬಟ್ ಲಾಜಿಕಲ್ ಮೆಥಡಲ್ಲಿ ಕಾಂಪ್ಲಿಕೇಟೆಡ್ ಆಗೋ ಚಾನ್ಸಸ್ಸೇ ಇಲ್ಲ. ಯಾಕೆಂದರೆ ನಾವು ಒಂದೇ ಮೆಥಡ್ನ ಎಲ್ಲ ಕಡೆನೂ ಅಪ್ಲೈ ಮಾಡ್ತೀವಿ, ಬಟ್ ಇದು ಸ್ವಲ್ಪ ಲಾಜಿಕ್ ಇರುತ್ತೆ. ಸೊ ಇಲ್ಲಿ ನಾವು ಕಂಡುಹಿಡಿತಾ ಇರೋದು ಎಸ್ ಐ. ಓಕೆ, ಎಸ್ ಐ ಕಂಡುಹಿಡಿಬೇಕಾದ್ರೆ, ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಿಬೇಕಾದ್ರೆ ಈ ಮೆಥಡು, ಎ ಕಂಡುಹಿಡಿಬೇಕಾದ್ರೆ ಇನ್ನೊಂದು ಮೆಥಡ್ ಇದೆ. ಅದನ್ನು ನಾವು ಬರೋ ಕ್ವಶನ್ಸಲ್ಲಿ ಹೇಳ್ಕೊಡ್ತೀವಿ. ಈಗ ನಮ್ಮ ಸೆಕೆಂಡ್ ಕ್ವಶನ್ ಏನಂತ ನೋಡೋಣ. ಮಿಸ್ಟರ್ ಎಕ್ಸ್ ಡೆಪಾಸಿಟ್ಸ್ ₹2,000 ಟು ಒಬ್ಟೈನ್ ಎ ಸಿಂಪಲ್ ಇಂಟ್ರೆಸ್ಟ್ ಆಟ್ 5% ಪರ್ 6 months ಫಾರ್ 48 months. ವಾಟ್ ವಿಲ್ ಬಿ ದ ಟೋಟಲ್ ಅಮೌಂಟ್ ಆಫ್ಟರ್ 48 months? ಇದು ಸಖತ್ ಸಿಂಪಲ್ ಕ್ವಶನು, ಬಟ್ ಇಲ್ಲಿ ಕನ್ವರ್ಷನ್ ತುಂಬ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಆರ್ ಯಾವುದ್ರಲ್ಲಿ ಕೊಟ್ಟಿರ್ತಾನೆ? ಪರ್ 6 months ಕೊಟ್ಟಿದ್ದಾನೆ. ಬಟ್ ನಮ್ಗೆ ಯಾವುದ್ರಲ್ಲಿ ಬೇಕು? ಪರ್ ಆ್ಯನಮ್ ಬೇಕು, ಕರೆಕ್ಟಾ. ಆಮೇಲೆ ಟೈಮ್ ನೋಡಿ, 48 months ಕೊಟ್ಟಿದ್ದಾನೆ. ಅದು ನಮಗೆ ಇಯರ್ಸಲ್ಲಿ ಇರಬೇಕು. ಸೊ ಫಸ್ಟ್ ಅದೆರಡನ್ನು ಕನ್ವರ್ಟ್ ಮಾಡ್ಕೊಂಬಿಡೋಣ. ಪಿ ಕೊಟ್ಟಿದ್ದಾನೆ. ಪಿ ಏನು ಕನ್ವರ್ಷನ್ ಬೇಡ. ಆರ್ ಇಸ್ ಈಕ್ವಲ್ ಟು 5% ಕೊಟ್ಟಿದ್ದಾನೆ. ಇದು ಫಾರ್ 6 months ಕೊಟ್ಟಿದ್ದಾನೆ. 5% ಪರ್ 6 months. 6 months ಕೊಟ್ಟಾಗ 2 ಇಂದ ಮಲ್ಟಿಪ್ಲೈ ಮಾಡಬೇಕು. ಪರ್ ಕ್ವಾರ್ಟರ್ ಅಂತ ಕೊಟ್ಟಾಗ 4 ಇಂದ ಮಲ್ಟಿಪ್ಲೈ ಮಾಡಬೇಕು. ಪರ್ 4 months ಅಂತ ಕೊಟ್ಟಾಗ
3ಇಂದ ಮಲ್ಟಿಪ್ಲೈ ಮಾಡಬೇಕು. ಇದಿಷ್ಟನ್ನು ನಾವು ಕನ್ವರ್ಷನ್ಸಲ್ಲಿ ನೋಡ್ಕೊಂಡಿದ್ದೀವಿ, ಕರೆಕ್ಟಾ? ಸೊ 6 ಮಂತ್ಸ್ ಇರೋದ್ರಿಂದ ಇಂಟು 2 ಮಾಡ್ಕೋತೀನಿ, ಅದು 10% ಆಗುತ್ತೆ. ನೆಕ್ಸ್ಟು ಟಿ 48 ಮಂತ್ಸ್ ಕೊಟ್ಟಿದ್ದಾನೆ, ಸೊ ಡಿವೈಡೆಡ್ ಬೈ 12. ಅವ್ನು ಏನೇ ಕೊಡಲಿ ಅದನ್ನು ಡಿವೈಡೆಡ್ ಬೈ 12 ಮಾಡೋಣ. 12 1 12 4 ಸೊ ಇದು 4 ಇಯರ್ಸ್. ಸೊ ಈಗ ನಮಗೆ ಬೇಕಾಗಿರೋ ಫಾರ್ಮಲ್ಲಿ 6 ಮತ್ತು ಟಿ ಇದೆ. ಈಗ ಇದನ್ನು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಅವ್ನು ಕೇಳಿರೋದೇನು, ವಾಟ್ ವಿಲ್ ಬಿ ದ ಟೋಟಲ್ ಅಮೌಂಟ್ ಆಫ್ಟರ್ 48 ಮಂತ್ಸ್. ಸೊ 48 ಮಂತ್ಸ್ ಆದಮೇಲೆ ಟೋಟಲ್ ಆಗಿ ಎಷ್ಟು ಕಟ್ತಾನೆ ಅಂತ. ಟೋಟಲ್ ಅಂದರೆ ಏನು, ಎ ಅಲ್ವಾ? ಎ ಅಂದ್ರೇನು, ಇಂಟ್ರೆಸ್ಟು ಮತ್ತು ಪ್ರಿನ್ಸಿಪಲ್ ಅಮೌಂಟು. ನಾನು ತೊಗೊಂಡಿರೋದಾಗಿರ್ಬೋದು ಒಬ್ಬರ ಹತ್ರ, ಇಲ್ಲ ನಾನು ಡೆಪಾಸಿಟ್ ಮಾಡಿರೋದಾಗಿರೋದು, ಅದು ಪ್ರಿನ್ಸಿಪಲ್ ಅಮೌಂಟು. ಅದು 48 ಮಂತ್ಸ್ ಆದಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಕೊಡ್ತಾರಲ್ವ, ಅದೆರಡು ಸೇರಿ ಟೋಟಲ್ ಅಮೌಂಟ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಎ ಕಂಡುಹಿಡಿಬೇಕು. ಏನು ಕಂಡುಹಿಡಿಬೇಕು ಅಂದ್ಕೊಳ್ಳೋದೇ ತುಂಬ ಇಂಪಾರ್ಟೆಂಟ್. ಸೊ ಎ ಈಸ್ ಈಕ್ವಲ್ ಟು ಪಿ 1 ಪ್ಲಸ್ ಆರ್ ಟಿ ಬೈ 100. ಎ ಏನು ಗೊತ್ತಿಲ್ಲ. ಸೊ ಪಿ ಎಷ್ಟು 2000, 1 ಪ್ಲಸ್ ಆರ್ ಇಂಟು ಟಿ. ಆರ್ ಎಷ್ಟು 10, ಟಿ ಎಷ್ಟು 4. 10 4 40 ಡಿವೈಡೆಡ್ ಬೈ 100. 1 0ಗೆ 1 0, 2 2 4, 2 5 10. ಕರೆಕ್ಟಾ? ಸೊ ನಮ್ಮ ಹತ್ರ ಈಗ 2000 1 ಪ್ಲಸ್ 2/5 ಇದೆ. ಸೊ 1 ಪ್ಲಸ್ 2/5 ಎಷ್ಟು 7/5. ಕರೆಕ್ಟಾ? 5 1 5 4 2 0ಗೆ 2 0 ಹಾಗೆ ಬರ್ಕೋತೀವಿ. ಸೊ ಈಗ ನಮ್ಮ ಹತ್ರ 400 ಇಂಟು 7 ಇದೆ. ದಟ್ ವುಡ್ ಬಿ 7 ಇಂಟು 4 28. 2 0ಗೆ 2 0 ಹಾಗೆ ಹಾಕೋತೀವಿ. ಸೊ ಟೋಟಲ್ ಆಗಿ 48 ಮಂತ್ಸ್ ಆದಮೇಲೆ ನಮಗೆ ಎ ಅಂದರೆ ಟೋಟಲ್ ಅಮೌಂಟ್ ಎಷ್ಟು ಸಿಗುತ್ತೆ, 2800 ರುಪೀಸ್. ಪ್ರಿನ್ಸಿಪಲ್ ಅಮೌಂಟ್ ಏನು 2000 ರುಪೀಸ್. 48 ಮಂತ್ಸ್ ಆದಮೇಲೆ ಅವನಿಗೆ 2800 ರುಪೀಸ್ ಸಿಗುತ್ತೆ. ನಾವು ಲಾಜಿಕಲ್ ಮೆಥಡ್ ಅಥವಾ ಪರ್ಸೆಂಟೇಜ್ ಮೆಥಡ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ಮಾಡೋಣ. ಸೊ ಇಲ್ಲಿಗೆ ನಮ್ಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ನಮಗೆ ಪ್ರಿನ್ಸಿಪಲ್ ಅಮೌಂಟ್ ಬೇಕು. ಕಂಡುಹಿಡಿತಾ ಇರೋದೇನು ಏನ ಲಾಜಿಕಲ್ ಮೆಥಡಲ್ಲಿ ಕಂಡುಹಿಡಿಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು. ಯಾಕೆಂದರೆ ನೋಡಿ, ಪಿನ ನಾವು ಯಾವತ್ತೇ ಇದ್ದರೂ 100% ಅಂತ ತಗೋತೀವಿ, ಕರೆಕ್ಟಾ? ಸೊ ಎ ಅಂದರೆ ಏನು, ಪಿ ಪ್ಲಸ್ ಎಸ್ ಐ, ಕರೆಕ್ಟಾ? ಪಿ ಪ್ಲಸ್ ಎಸ್ ಐ ಇದು ನಾವು ಆವಾಗಲೇ ನೋಡಿದ್ದೀವಿ. ಸೊ ಪಿ ಎಷ್ಟು 100% ಪ್ಲಸ್ ಎಸ್ ಐ ಕೊಟ್ಟಿಲ್ಲ. ಎಸ್ ಐ ವ್ಯಾಲ್ಯೂ ಕೊಟ್ಟಿಲ್ಲ ಅಷ್ಟೇ, ಬಟ್ ಎಸ್ ಐ ಪರ್ಸೆಂಟೇಜ್ನ ಕಂಡುಹಿಡಿಬೋದು. ಎಸ್ ಐ ಪರ್ಸೆಂಟೇಜ್ ಅಂದರೆ ಹೇಗೆ ಅಂದರೆ ಟಿ ಮತ್ತು ಆರ್ನ ಮಲ್ಟಿಪ್ಲೈ ಮಾಡೋದು. ಓಕೆ, ಟಿ ಮತ್ತು ಆರ್ನ ಮಲ್ಟಿಪ್ಲೈ ಮಾಡಿದ್ರೆ ಒಂದು ವ್ಯಾಲ್ಯೂ ಬರುತ್ತೆ. ಸೊ 10 ಇಂಟು 4 40. ಸೊ ಎ ಈಸ್ ಈಕ್ವಲ್ ಟು ಎಷ್ಟು 140%. ನೋಡಿ, ಎ ಕಂಡುಹಿಡಿಯೋದಕ್ಕೆ ಇದೊಂದು ಮೆಥಡ್. ಓಕೆನಾ? ಸೊ ಪಿ ಇಟ್ಕೊಂಡಿರ್ತೀರಾ, ಪಿ 100%, ಎ ಈಸ್ ಈಕ್ವಲ್ ಟು ಪಿ ಪ್ಲಸ್ ಎಸ್ ಐ, ಕರೆಕ್ಟಾ? ಪಿ 100% ಆದರೆ ಎಸ್ ಐ ಎಷ್ಟು 40 ಹೇಗೆ ಟಿ ಇಂಟು ಆರ್. ಎಸ್ ಐದು ಪರ್ಸೆಂಟೇಜ್ ಬೇಕು ಅಂದರೆ ಟಿ ಇಂಟು ಆರ್ ಮಾಡಿದ್ರೆ ಸಿಕ್ಬಿಡುತ್ತೆ. ಸೊ ಎ ಈಸ್ ಈಕ್ವಲ್ ಟು 140%. ಈಗ ನೋಡಿ, ಇಲ್ಲಿ 100% ಯಾವುದು ಪಿ ಎಷ್ಟು 2000 ರುಪೀಸ್ ಆದರೆ 140% ಎಷ್ಟು ಅಂತ ಕಂಡುಹಿಡಿಬೇಕು. ಓಕೆನಾ? ಸೊ 100% 2000 ರುಪೀಸ್. 100% ಅಂದರೆ ಏನು, ಪಿ ಎಷ್ಟು ಕೊಟ್ಟಿದ್ದಾರೆ 2000. ಸೊ 2000. 140 ಅಂದರೆ ಎ, ಅದು ಎಷ್ಟು ಅಂತ ಗೊತ್ತಿಲ್ಲ ನಮಗೆ, ಅದನ್ನೇ ಕಂಡುಹಿಡಿಬೇಕು. ಇದೆರಡೂ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ ಆಗ ಎಕ್ಸ್ ಇಸ್ ಈಕ್ವಲ್ ಟು ಇದೆರಡು ಕ್ರಾಸ್ ಮಲ್ಟಿಪ್ಲಿಕೇಶನ್ 2000 ಇಂಟು 140 ಡಿವೈಡೆಡ್ ಬೈ 100. 2 0ಗೆ 2 0 ಹೋಯಿತು. ಸೊ 14 2 28. ಇಲ್ಲೊಂದು 0 ಮಿಕ್ಕಿದೆ, ಇಲ್ಲೊಂದು 0 ಮಿಕ್ಕಿದೆ. 2800 ರುಪೀಸ್ ಇಷ್ಟೇ. ಸೊ ಸಖತ್ ಸಿಂಪಲ್ ಇತ್ತಲ್ವಾ? ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಾಗ ಅದನ್ನಿಟ್ಕೊಂಡು ಹೇಗೆ ಕಂಡುಹಿಡಿಯೋದು ಲಾಜಿಕಲ್ ಮೆಥಡಲ್ಲಿ ಅಂತ ಹೀಗೆ. ಸೊ ಇಷ್ಟೇ. ಸೊ ಇದು ಫಾರ್ಮುಲಾ ಮೆಥಡು, ಇದು ಲಾಜಿಕಲ್ ಮೆಥಡ್ ಕಲ್ತ್ಕೊಳ್ಳಿ. ಯಾಕಂದರೆ ಇದು ತುಂಬ ಯೂಸ್ ಆಗುತ್ತೆ. ನಿಮ್ಮ ಬ್ರೈನ್ ಕ್ಯಾಲ್ಕುಲೇಷನ್ ಮೆಥಡ್ನ ಚೇಂಜ್ ಮಾಡುತ್ತೆ. ಇದೇನಿದು ನಾರ್ಮಲ್ ಫಾರ್ಮುಲಾ ಹಾಕ್ತೀರಾ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಆನ್ಸರ್ ಕಂಡುಹಿಡಿತೀರಾ. ಇದನ್ನು 7th 8th ಸ್ಟ್ಯಾಂಡರ್ಡ್ ಮಕ್ಕಳು ಮಾಡ್ತಾರಲ್ವಾ? ಸೊ ಇದನ್ನು ಲಾಜಿಕಲ್ ಮೆಥಡ್ ಕಲ್ತ್ಕೊಳ್ಳಿ, ಇದೇ ಇಂಪಾರ್ಟೆಂಟ್ ನಮಗೆ. ಈಗ ನಮ್ಮ ಥರ್ಡ್ ಕ್ವಶನ್ ಏನು ಅಂತ ನೋಡೋಣ. ಮಿಸ್ಟರ್ ಎಕ್ಸ್ ಟೇಕ್ಸ್ ಲೋನ್ ಫ್ರಮ್ ಮಿಸ್ಟರ್ ವೈ ಫಾರ್ 2 years ಅಟ್ ದ ರೇಟ್ ಆಫ್ 1.25% ಪರ್ ಕ್ವಾರ್ಟರ್. ಇದೇ ಇಂಪಾರ್ಟೆಂಟ್. ಮಿಸ್ಟರ್ ಎಕ್ಸ್ ಅನ್ನೋನು ಮಿಸ್ಟರ್ ವೈ ಹತ್ರ ಲೋನ್ ತಗೋತಾನೆ, ಎಷ್ಟು ಅಂತ ಗೊತ್ತಿಲ್ಲ. ಅದು ಎಷ್ಟು ವರ್ಷಕ್ಕೆ ತಗೋತಾನೆ, 2 yearsಗೆ ತಗೋತಾನೆ.
ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು 1.25 per quarter, ಇದೇ ಇಂಪಾರ್ಟೆಂಟ್. ಆಫ್ಟರ್ 2 years he gave back 6,600 rupees to Mr. Y and complete the payment of loan. ಈಗ 2 years ಆದಮೇಲೆ ಟೋಟಲ್ ಆಗಿ ಅವನು 6,600 rupees ಕೊಟ್ಬಿಟ್ಟು ಲೋನ್ನ ಕ್ಲಿಯರ್ ಮಾಡಿಬಿಡ್ತಾನೆ. ಕಂಪ್ಲೀಟಾಗಿ ಕೊಟ್ಟು ಕ್ಲಿಯರ್ ಆಗಿದೆ ಅಂದರೆ ಅರ್ಥ ಏನು, ಅದರಲ್ಲಿ ಅವನು ಎಷ್ಟು ತಗೊಂಡಿದ್ದ ಅಸಲು ಪ್ರಿನ್ಸಿಪಲ್ ಅಮೌಂಟು ಕೊಟ್ಟಿದ್ದಾನೆ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಬಡ್ಡಿನೂ ಸೇರಿಸಿ ಕೊಟ್ಟಿದ್ದಾನೆ ಅಂತಲ್ವಾ. ಸೊ ಎ ಈಸ್ ಈಕ್ವಲ್ ಟು 6,600 ಅಂತ ತಗೋಬೇಕು, ಕರೆಕ್ಟಾ. ನೆಕ್ಸ್ಟು ಫೈಂಡ್ ದ ಇಂಟ್ರೆಸ್ಟ್ ಪೇಡ್ ಬೈ ಮಿಸ್ಟರ್ ಎಕ್ಸ್. ಇಲ್ಲಿ ಇಂಟ್ರೆಸ್ಟ್ ಎಷ್ಟು ಅಂತ ಕಂಡುಹಿಡಿಬೇಕಂತಾರೆ. ಸೊ ಅದನ್ನು ಈಸಿಯಾಗಿ ಕಂಡುಹಿಡಿಯೋಣ. ಏನು ಕೊಟ್ಟಿದ್ದಾನೆ, ಏನಾದರೂ ಕನ್ವರ್ಷನ್ಸ್ ಇದೆಯಾ? ಹೌದು, ಕನ್ವರ್ಷನ್ಸ್ ಇದೆ. ಟಿ ಇಯರ್ಸಲ್ಲಿ ಕೊಟ್ಟಿದ್ದಾನೆ, ಪರ್ಫೆಕ್ಟ್. ರೇಟ್ ಆಫ್ ಇಂಟ್ರೆಸ್ಟ್ ಪರ್ ಕ್ವಾರ್ಟರಲ್ಲಿ ಕೊಟ್ಟಿದ್ದಾನೆ. ಸೊ ಏನೇನಿದೆ ನಮ್ಮ ಹತ್ರ, ಆರ್ ಇಸ್ ಈಕ್ವಲ್ ಟು 1.25 ಇಂಟು ಎಷ್ಟರಿಂದ ಮಲ್ಟಿಪ್ಲೈ ಮಾಡಬೇಕು ಅನ್ನೋದೇ ಇಂಪಾರ್ಟೆಂಟ್. ಇಲ್ಲಿ ಕ್ವಾರ್ಟರ್ ಕೊಟ್ಟಿರೋದಲ್ವಾ, ಸೊ ಕ್ವಾರ್ಟರ್ ಕೊಟ್ಟರೆ 4ಇಂದ ಮಲ್ಟಿಪ್ಲೈ ಮಾಡಬೇಕು. ಪರ್ 6 months ಅಂತ ಕೊಟ್ಟರೆ 2ಇಂದ ಮಲ್ಟಿಪ್ಲೈ ಮಾಡಬೇಕು. ಪರ್ 4 months ಅಂತ ಕೊಟ್ಟರೆ 3ಇಂದ ಮಲ್ಟಿಪ್ಲೈ ಮಾಡಬೇಕು. ಕ್ವಾರ್ಟರ್ ಅಂದರೆ ಎಷ್ಟು, 3 months ಅಲ್ವಾ. ಸೊ ಕ್ವಾರ್ಟರ್ ಅಂತ ಬಂದಾಗ 4ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ 1.25 ಇಂಟು 4 ದಟ್ ವಿಲ್ ಬಿ 5% ಪರ್ ಆ್ಯನಮ್. ಇದೇ ಬೇಕಾಗಿರೋದು ನಮಗೆ, ಪರ್ ಆ್ಯನಮಲ್ಲೇ ಇರಬೇಕು ಯಾವಾಗಲೂ. ನೆಕ್ಸ್ಟು ಟಿ 2 years ಕೊಟ್ಟಿದ್ದಾನೆ. ಎ ಕೊಟ್ಟಿದ್ದಾನೆ, ಎ ಎಷ್ಟು 6,600 rupees. ಓಕೆ, ನಮಗೆ ಬೇಕಾಗಿರೋದೇನು, ಎಸ್ ಐ. ಸೊ ಇಟ್ಕೊಂಡು ಆರಾಮ್ಸೆ ಎಸ್ ಐನ ಕಂಡುಹಿಡಿಯೋಣ. ಫಸ್ಟು ಫಾರ್ಮುಲಾ ಮೆಥಡಲ್ಲಿ ಇದನ್ನು ಸಾಲ್ವ್ ಮಾಡಿಬಿಡೋಣ. ಓಕೆ, ಎ ಈಸ್ ಈಕ್ವಲ್ ಟು ಪಿ 1 + RT ಬೈ 100, ಕರೆಕ್ಟಾ. ಸೊ ಎ ಏನು 6,600 ಈಸ್ ಈಕ್ವಲ್ ಟು ಪಿ ಗೊತ್ತಿಲ್ಲ, ಪಿ ಹಾಗೆ ಹಾಕೋತೀನಿ. 1 + RT ಕನ್ವರ್ಟ್ ಮಾಡ್ಕೋಬೇಕು ಫಸ್ಟ್ ಆರ್ನ, ಆಮೇಲೆ ಮಲ್ಟಿಪ್ಲೈ ಮಾಡಬೇಕು. 5 × 2 10, 10/100, ಕರೆಕ್ಟಾ. ಸೊ 0ಗೆ 0, 1/10, 1 + 1/10, ಕರೆಕ್ಟಾ. ಪಿ 1 + 1/10 11/10 ಆಗುತ್ತೆ. ಓಕೆ, ಸೊ ನಮಗೆ ಪಿ ಬೇಕು. ಪಿನ ಹಾಗೆ ಇಟ್ಕೊಂಡು ಇದನ್ನು ಆ ಕಡೆ ಕಳಿಸೋಣ. ಆ ಕಡೆ ಕಳಿಸಿದ್ರೆ ಇದು ರೆಸಿಪ್ರೋಕಲ್ ಆಗುತ್ತೆ. ಆಗ 6,600 ಇಂಟು 10/11 ಆಗುತ್ತೆ, ಕರೆಕ್ಟಾ. 11 1s 11 6s. ಸೊ ಏನೇನು ಮಿಕ್ಕಿದೆ, ಇಲ್ಲೊಂದು 0, ಇಲ್ಲಿ 2 0, ಟೋಟಲ್ ಆಗಿ 6 × 10 60, 2 0ಗೆ 2 0 ಇಸ್ ಈಕ್ವಲ್ ಟು ಪಿ. ಸೊ ಪ್ರಿನ್ಸಿಪಲ್ ಅಮೌಂಟು ಯಾವತ್ತಿದ್ರೂ ಎಗಿಂತ ಟೋಟಲ್ ಅಮೌಂಟ್ಗಿಂತ ಕಡಿಮೆನೇ ಇರಬೇಕು. ಕಡಿಮೆ ಸಿಕ್ಕಿದೆ, ಪರ್ಫೆಕ್ಟಾಗಿದೆ. ಸೊ ಎ 6,600, ಪ್ರಿನ್ಸಿಪಲ್ ಅಮೌಂಟ್ 6,000. ಎ ಈಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಪ್ಲಸ್ ಪ್ರಿನ್ಸಿಪಲ್ ಅಮೌಂಟ್, ಕರೆಕ್ಟಾ. ಸೊ ಎ ಎಷ್ಟು 6,600, ಎಸ್ ಐ ಗೊತ್ತಿಲ್ಲ, ಎಸ್ ಐ ಅಂತಲೇ ಇರಲಿ, ಪ್ಲಸ್ 6,000, ಕರೆಕ್ಟಾ. ಸೊ ಎಸ್ ಐ ಬೇಕು ಅಂದರೆ ಇದನ್ನು ಆ ಕಡೆ ಕಳಿಸ್ತೀನಿ. ಸೊ ಆಗ ಆನ್ಸರ್ ನಮಗೆ 600 rupees ಬರುತ್ತೆ. 6,600 - 6,000 ಎಷ್ಟು, 600 rupees. ಇದು ನಾರ್ಮಲ್ ಮೆಥಡ್ ಯೂಸ್ ಮಾಡಿಕೊಂಡು, ಫಾರ್ಮುಲಾ ಮೆಥಡ್ ಯೂಸ್ ಮಾಡಿಕೊಂಡು ಸಿಂಪಲ್ ಇಂಟ್ರೆಸ್ಟ್ನ ಹೇಗೆ ಕಂಡುಹಿಡಿಯೋದು ಅಂತ ನಾವು ಆಗಲೇ ಪಿ ಇಟ್ಕೊಂಡು ಏನ ಲಾಜಿಕಲ್ ಮೆಥಡಲ್ಲಿ ಕಂಡುಹಿಡಿದ್ವಿ, ಕರೆಕ್ಟಾ. ಅದೇ ಮೆಥಡ್ನ ಇಟ್ಕೊಂಡು ಈಗ ಲಾಜಿಕಲ್ ಮೆಥಡಲ್ಲಿ ಎಸ್ ಐನ ಕಂಡುಹಿಡಿಯೋಣ. ಈಗ ಲಾಜಿಕಲಲ್ಲಿ ಹೇಗೆ ನೋಡೋಣ. ಲಾಜಿಕಲಲ್ಲಿ ಅಥವಾ ಫಾರ್ಮುಲಾ ಮೆಥಡಲ್ಲಿ ಎರಡಕ್ಕೂ ಹೋಗೋಕ್ಕೆ ಮುಂಚೆ ಆರ್ ಮತ್ತು ಟಿ ಕನ್ವರ್ಷನ್ ಆಗಿರಬೇಕು. ಅದಾದಮೇಲೆ ಎರಡು ಕಡೆ ಅಪ್ಲೈ ಮಾಡಬೇಕು, ಓಕೆನಾ. ಇಲ್ಲಿ ನೋಡಿ, ನಮ್ಮ ಹತ್ರ ಎ ಇದೆ, ಟಿ ಇದೆ, ಆರ್ ಇದೆ, ಎಸ್ ಐ ಕಂಡುಹಿಡಿಬೇಕು, ಕರೆಕ್ಟಾ. ಫಾರ್ಮುಲಾ ಮೆಥಡಲ್ಲಿ ಡೈರೆಕ್ಟಾಗಿ ಫಸ್ಟು ನಾವು ಪಿ ಕಂಡುಹಿಡಿದ್ವಿ, ಆಮೇಲೆ ಎಸ್ ಕಂಡುಹಿಡಿದ್ವಿ, ಕರೆಕ್ಟಾ. ಇಲ್ಲಿ ಪಿ ಕಂಡುಹಿಡಿಯೋ ಅವಶ್ಯಕತೆಯೇ ಇಲ್ಲ, ಡೈರೆಕ್ಟಾಗಿ ಎಸ್ ಐ ಕಂಡುಹಿಡಿದ್ಬಿಡ್ಬೋದು. ಹೇಗೆ ಅಂತ ಹೇಳ್ತೀನಿ ನೋಡಿ. ಪಿ ಅಂದರೆ ಯಾವಾಗಲೂ ಹೇಳೋ ಥರ 100%, ಕರೆಕ್ಟಾ. ಇದು ಇಂಪಾರ್ಟೆಂಟ್. ಎ ಅಂದರೆ ಪಿ ಪ್ಲಸ್ ಎಸ್ ಐ ನಾವು ಯಾವಾಗಲೂ ನೋಡೋ ಥರ. ಪಿ ಅಂದರೆ ಎಷ್ಟು 100%, ಎಸ್ ಐದು ಪರ್ಸೆಂಟೇಜ್ ಕಂಡುಹಿಡಿಬೇಕು ಅಂದರೆ ಟಿ ಮತ್ತು ಆರ್ನ ಮಲ್ಟಿಪ್ಲೈ ಮಾಡಬೇಕು, ಕರೆಕ್ಟಾ. ಟಿ ಮತ್ತು ಆರ್ನ ಮಲ್ಟಿಪ್ಲೈ ಮಾಡಿದ್ರೆ ಎಸ್ ಐದು ಪರ್ಸೆಂಟೇಜ್ ಸಿಗುತ್ತೆ ಅಷ್ಟೇ, ವ್ಯಾಲ್ಯೂ ಸಿಗಲ್ಲ, ಎಷ್ಟು ಪರ್ಸೆಂಟ್ ಅಂತ ಗೊತ್ತಾಗುತ್ತೆ. ಸೊ 5 × 2 ಇದು 10%, ಕರೆಕ್ಟಾ. ಇದೇನಿದು ಎ ಹಾಗಾದರೆ 110%, ಕರೆಕ್ಟಾ. ಇದೇ ಇಂಪಾರ್ಟೆಂಟ್. ಎ ಕಂಡುಹಿಡ್ಕೊಂಡ್ವಿ. ಈಗ 110% ಎ ಆದರೆ ದಟ್ ಈಸ್ ಈಕ್ವಲ್ ಟು 6,600 rupees, ಕರೆಕ್ಟಾ. ಹಾಗಾದರೆ ನಾವು ಕಂಡುಹಿಡಿಬೇಕಾಗಿರೋದೇನು, ಎಸ್ ಐ, ಕರೆಕ್ಟಾ. ಕಂಡುಹಿಡಿಬೇಕಾಗಿರೋದೇನು, ಎಸ್ ಐ. ಸೊ ಹಾಗಾದರೆ ಇಲ್ಲಿ ನೋಡಿ, ಎಸ್ ಐ ಬೇಕಲ್ವಾ ನಮಗೆ.
ಎಸ್ ಐ ಪರ್ಸೆಂಟೇಜ್ ಎಷ್ಟು 10%. ಎಷ್ಟು ಅಂತ ಕಂಡುಹಿಡಬೇಕು ನಾವು. ಕರೆಕ್ಟಾ? ನೋಡಿ 110% ಅಂದರೆ ಏನು? ಎ. ಓಕೆ, ಎ ಈಸ್ ಈಕ್ವಲ್ ಟು 6600 rupees. ಓಕೆನಾ? ಇದು ಕೊಟ್ಟಿರೋ ಡೇಟಾ. ಎ ಪರ್ಸೆಂಟೇಜ್ ನಾವು ಕಂಡುಹಿಡ್ದಿದ್ದೀವಿ, ಇದು ಕೊಟ್ಟಿರೋ ಡೇಟಾ. ಹಾಗಾದರೆ ಎಸ್ ಐ ಪರ್ಸೆಂಟೇಜ್ ಎಷ್ಟು ಅಂತ ಕಂಡುಹಿಡಬೇಕು. ಎಸ್ ಐ ಪರ್ಸೆಂಟೇಜ್ ಹೇಗೆ ಕಂಡುಹಿಡ್ತೀವಿ ನಾವು? ಟಿ ಮತ್ತು ಆರ್ನ ಮಲ್ಟಿಪ್ಲೈ ಮಾಡಿದ್ರೆ ಎಸ್ ಐ ಪರ್ಸೆಂಟೇಜ್ ಸಿಗುತ್ತೆ. ಅದರ ವ್ಯಾಲ್ಯೂನ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಕಂಡುಹಿಡಿಬೋದು. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಸಿಕ್ಬಿಡುತ್ತೆ. ಮಾಡೋಣ ನೋಡಿ, ಇದು ಬೇಕಾಗಿರೋದಲ್ವಾ. ಸೊ ದಿಸ್ ಇಂಟು ದೀಸ್ ಟು. ಸೊ ಇದನ್ನು ಎಕ್ಸ್ ಅಂತ ಹಾಕೋತೀನಿ. ಎಕ್ಸ್ ಇಸ್ ಈಕ್ವಲ್ ಟು 6600 ಇಂಟು 10 ಡಿವೈಡೆಡ್ ಬೈ 110. ಕರೆಕ್ಟಾ? 0ಗೆ 0 ಹೋಯ್ತು. ಈಗ 11 1s 11 6. ಆನ್ಸರ್ ಎಷ್ಟಿದೆ? 600 rupees. ಇಷ್ಟೇ. ಅರ್ಥ ಆಯ್ತಾ? ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಕಂಡುಹಿಡಿಯೋ ಅವಶ್ಯಕತೆಯೇ ಇಲ್ಲ. ಕರೆಕ್ಟಾ? ಯಾಕಂದರೆ ನಾವು ಫಾರ್ಮುಲಾ ಮೆಥಡ್ಗೆ ಹೋದರೆ ಅಲ್ಲಿ ಪ್ರಿನ್ಸಿಪಲ್ ಅಮೌಂಟ್ನ ಫಸ್ಟ್ ಕಂಡುಹಿಡಿದು ಆಮೇಲೆ ಎಸ್ ಐ ಕಂಡುಹಿಡಿಬೇಕಾಯಿತು ಸಪ್ರಾಕ್ಟ್ ಮಾಡಿದ್ರೆ. ಕರೆಕ್ಟಾ? ಇಲ್ಲಿ ಡೈರೆಕ್ಟಾಗಿ ಎಸ್ ಐ ಸಿಕ್ಬಿಡುತ್ತೆ ಲಾಜಿಕಲ್ ಮೆಥಡಲ್ಲಿ. ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಹೇಗೆ ಕಂಡುಹಿಡಿಯೋದು ನಿಮ್ಗೆ ಗೊತ್ತು. ಯೂಶ್ವಲ್ ನೋಡಿ, 110 ಈಸ್ ಈಕ್ವಲ್ ಟು 6600 rupees ಆದರೆ ಎಸ್ ಐ ಎಷ್ಟು ಅಂತ ನಾವು ಕಂಡುಹಿಡಬೇಕಲ್ವಾ. ಎಸ್ ಐ ಪರ್ಸೆಂಟೇಜ್ ಗೊತ್ತು ನಮಗೆ. ಏನದು? ಟಿ ಮತ್ತು ಆರ್ನ ಮಲ್ಟಿಪ್ಲೈ ಮಾಡಿದ್ರೆ ಎಸ್ ಐ ಪರ್ಸೆಂಟೇಜ್ ಸಿಗುತ್ತೆ. ಸೊ ಎಸ್ ಐ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು ಎಷ್ಟು ಅಂತ ಕಂಡುಹಿಡಬೇಕು. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಎಸ್ ಐ ವ್ಯಾಲ್ಯೂ ಸಿಗುತ್ತೆ. ಅದೇ ನಮಗೆ ಬೇಕಾಗಿದೆ. ಇಷ್ಟೇ. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ಏನು ಅಂತ ನೋಡೋಣ. ಫೈಂಡ್ ದ ಡಿಫ್ರೆನ್ಸ್ ಇನ್ ಟೋಟಲ್ ಅಮೌಂಟ್ ಆ್ಯಂಡ್ ಪ್ರಿನ್ಸಿಪಲ್ ಆಫ್ ₹4000 ಅಟ್ ದ ರೇಟ್ ಆಫ್ 5% ಆ್ಯನ್ಯುಯಲಿ ಇನ್ 48 months. ಓಕೆ, ಇದು ಕ್ವಶನ್. ಈ ಕ್ವಶನಲ್ಲಿ ನೀವು ನೋಡಿದ ತಕ್ಷಣ ಏನು ಅರ್ಥ ಆಗಲ್ಲ, ಏನು ಕಂಡುಹಿಡಬೇಕು ಅಂತ. ಡಿಫ್ರೆನ್ಸ್ ಆಫ್ ಟೋಟಲ್ ಅಮೌಂಟ್. ಓಕೆ, ಡಿಫ್ರೆನ್ಸ್ ಆಫ್ ಟೋಟಲ್ ಅಮೌಂಟ್. ಟೋಟಲ್ ಅಮೌಂಟ್ ಅಂದರೆ ಏನು? ಎ ಮೈನಸ್ ಪಿ ಇಸ್ ಈಕ್ವಲ್ ಟು ವಾಟ್? ಏನು ಸಿಗುತ್ತೆ ನಮಗೆ? ಇದೆರಡನ್ನೂ ಡಿಫ್ರೆನ್ಸ್ ಮಾಡಿದ್ರೆ ಎಸ್ ಐ ಸಿಗುತ್ತೆ. ಕರೆಕ್ಟಾ? ಹೇಗೆ ಅಂದರೆ ಎ ಇಸ್ ಈಕ್ವಲ್ ಟು ಪಿ ಪ್ಲಸ್ ಎಸ್ ಐ. ಕರೆಕ್ಟಾ? ಸೊ ಈ ಪಿನ ಆ ಕಡೆ ಕಳಿಸಿದ್ರೆ ಡಿಫ್ರೆನ್ಸ್ ಆಫ್ ಟೋಟಲ್ ಅಮೌಂಟ್ ಆ್ಯಂಡ್ ಪ್ರಿನ್ಸಿಪಲ್ ಅಮೌಂಟ್ ಈಸ್ ಈಕ್ವಲ್ ಟು ಎಸ್ ಐ. ಕರೆಕ್ಟಾ? ಇದೇ ಅವ್ನು ಕ್ವಶನಲ್ಲಿ ಕೊಟ್ಟಿರೋದು. ಡೈರೆಕ್ಟಾಗಿ ಕೊಟ್ಟಿಲ್ಲ. ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಅಂತ ಅವ್ನು ಕೊಟ್ಟಿಲ್ಲ. ಅವ್ನು ಏನು ಕೇಳಿದ್ದಾನೆ? ಫೈಂಡ್ ದ ಡಿಫ್ರೆನ್ಸ್ ಇನ್ ಟೋಟಲ್ ಅಮೌಂಟ್ ಓಕೆ ಆ್ಯಂಡ್ ಪ್ರಿನ್ಸಿಪಲ್ ಅಂತ ಕೇಳಿದ್ದಾನೆ. ಕರೆಕ್ಟಾ? ಸೊ ಹಾಗಾದರೆ ಎ ಮೈನಸ್ ಪಿ ಈಸ್ ಈಕ್ವಲ್ ಟು ಎಸ್ ಐ. ಕರೆಕ್ಟಾ? ಇದನ್ನೇ ಅವನು ಡೈರೆಕ್ಟಾಗಿ ಕೇಳಿಲ್ಲ, ಸ್ವಲ್ಪ ಲಾಜಿಕಲಿ ಕೇಳಿದ್ದಾನೆ. ಸೊ ಕ್ವಶನ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಆನ್ಸರ್ ಸಿಕ್ಬಿಡುತ್ತೆ. ನಮ್ಗೆ ಏನೇನು ಕೊಟ್ಟಿದ್ದಾನೆ ನೋಡಿ. ಪಿ ಈಸ್ ಈಕ್ವಲ್ ಟು 4000, ಆರ್ ಈಸ್ ಈಕ್ವಲ್ ಟು ಪರ್ ಆ್ಯನಮಲ್ಲಿ ಇದೆಯಾ ನೋಡಬೇಕು. ಆ್ಯನ್ಯುಯಲಿ ಅಂದರೂ ಒಂದೇ, ಆ್ಯನಮ್ ಅಂದರೂ ಒಂದೇ, 1 year ಅಂದರೂ ಒಂದೇ. ಕರೆಕ್ಟಾ? ಆ್ಯನ್ಯುಯಲಿ ಅಂದರೆ 1 year ಅಂತ, ಆ್ಯನಮ್ ಅಂದರೂ 1 year ಅಂತ. ಕರೆಕ್ಟಾ? ಹಾಗಾದರೆ ಆರ್ ಕರೆಕ್ಟಾಗಿದೆ, 5%. ನೆಕ್ಸ್ಟು ಟಿ 48 months ಅಂತ ಕೊಟ್ಟಿದ್ದಾನೆ. ಮಂತ್ಸಲ್ಲಿ ಕೊಟ್ಟರೆ ನಾವು 12ಇಂದ ಡಿವೈಡ್ ಮಾಡಬೇಕು. 12 1s 12 4s ದಟ್ ಈಸ್ 4 years. ಸೊ ನಮಗೆ ಕೇಳಿರೋದೇನು? ಎಸ್ ಐ. ಸಖತ್ ಸಿಂಪಲ್ ಅಲ್ವಾ? ಕ್ವಶನ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಇದೆಲ್ಲ ಯಾವುದು ಪ್ರಾಬ್ಲಮ್ಮೇ ಅಲ್ಲ. ನೆಕ್ಸ್ಟು ನಾವು ಡೈರೆಕ್ಟಾಗಿ ಲಾಜಿಕಲ್ ಮೆಥಡಲ್ಲೇ ಕಂಡುಹಿಡಿದ್ಬಿಡೋಣ. ನೋಡಿ, ಪಿನ ನಾನು 100% ಅಂತ ತೊಗೊತೀನಿ. ಓಕೆ, ಹಾಗಾದರೆ 100% ಇಸ್ ಈಕ್ವಲ್ ಟು 4000 rupees. ಈಗ ಎಸ್ ಐ ಇದು ಪರ್ಸೆಂಟೇಜ್ ಕಂಡುಹಿಡಿಬೇಕಿಲ್ಲ. ಕರೆಕ್ಟಾಗಿ ಇನ್ನೊಂದು ಪರ್ಸೆಂಟೇಜ್ ಬರಬೇಕು. ಅದು ಯಾವುದು? ಎಸ್ ಐ ಪರ್ಸೆಂಟೇಜ್. ಎಸ್ ಐ ಪರ್ಸೆಂಟೇಜ್ ಹೇಗೆ ಕಂಡುಹಿಡ್ತೀವಿ? 6 ಮತ್ತು ಟಿನ ಮಲ್ಟಿಪ್ಲೈ ಮಾಡ್ತೀವಿ. 5 4s 20%. 20% ಎಷ್ಟು? ಇಲ್ಲಿ ಬರೋದು ಆನ್ಸರ್ ಏನು? ಎಸ್ ಐ ವ್ಯಾಲ್ಯೂ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ರುಪೀಸ್ ಇತ್ತು ಅಂತ ಇಲ್ಲಿ ನಾವು ಕಂಡುಹಿಡಿತೀವಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು 4000 ಇಂಟು 20 ಡಿವೈಡೆಡ್ ಬೈ 100. 2 0ಗೆ 2 0 ಹೋಯಿತು. 40 ಇಂಟು 2 80, ಇನ್ನೊಂದು 0 ಮಿಕ್ಕಿದೆ 0. ಸೊ ಎಕ್ಸ್ ಇಸ್ ಈಕ್ವಲ್ ಟು 800. ಎಕ್ಸ್ ಅಂದರೆ ಏನು? ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು 800 rupees. ಇಷ್ಟೇ. ಇದನ್ನೇ ಅವ್ನು ಕೇಳಿರೋದು. ಕ್ವಶನ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಆರಾಮ್ಸೆ ಅರ್ಥ ಆಗುತ್ತೆ. ದ ಡಿಫ್ರೆನ್ಸ್ ಇನ್ ಟೋಟಲ್ ಅಮೌಂಟ್ ಆ್ಯಂಡ್ ಪ್ರಿನ್ಸಿಪಲ್ ಅಮೌಂಟ್ ಇಸ್ ಈಕ್ವಲ್ ಟು ನಮಗೇನು ಸಿಗುತ್ತೆ? ಎಸ್ ಐ. ಅದನ್ನು ಕಂಡುಹಿಡಿಯೋಕೆ ಕೇಳಿದ್ದಾರೆ, ಅದೇ ನಾವು ಕಂಡುಹಿಡ್ದಿರೋದು. ಇಷ್ಟೇ. ಈಗ ನಮ್ಮ ಫೈನಲ್ ಕ್ವಶನ್ ಏನಂತ ನೋಡೋಣ. ಎ ಸಮ್ ಆಫ್ ₹2000 ಅಮೌಂಟ್ ಟು 4200 rupees in 10 years at the rate of simple interest.
ಸೊ ಯಾರೋ ಒಬ್ಬರು ಫಸ್ಟ್ ಅಮೌಂಟು 2000 ರೂಪೀಸ್ ಇರುತ್ತೆ. 10 ಇಯರ್ಸ್ ಆದಮೇಲೆ ಅದು 4200 ರೂಪೀಸ್ ಆಗಿ ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಆಗಿದ್ದರಿಂದ ಅರ್ಥ ಏನು, ಅದರಲ್ಲಿ ಸಿಂಪಲ್ ಇಂಟ್ರೆಸ್ಟು ಆ್ಯಡ್ ಆಗಿದೆ ಮತ್ತು ಪ್ರಿನ್ಸಿಪಲ್ ಅಮೌಂಟ್ ಎರಡು ಸೇರಿಸಿ 10 ಇಯರ್ಸ್ ಆದಮೇಲೆ 2000 ರೂಪೀಸ್ ಇದ್ದಿದ್ದು 4200 ರೂಪೀಸ್ ಆಗಿದೆ. ಫೈಂಡ್ ದ ರೇಟ್ ಆಫ್ ಇಂಟ್ರೆಸ್ಟ್. ಈಗ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಬೇಕು. ಫಸ್ಟು ಟಿ ನೋಡಿ, ಟಿ ಇಯರ್ಸಲ್ಲಿ ಇದೆಯಾ, ಹಾಗಾದರೆ ಏನು ಕನ್ವರ್ಷನ್ ಬೇಕಾಗಿಲ್ಲ. ಏನು ಕೊಟ್ಟಿದ್ದಾನೆ, ಫಸ್ಟ್ ಅಮೌಂಟ್ 2000 ಅಂದರೆ ಅರ್ಥ ಏನು, ಅದು ಪಿ ಈಸ್ ಈಕ್ವಲ್ ಟು 2000. ನೆಕ್ಸ್ಟು ಎ 10 ಇಯರ್ಸ್ ಆದಮೇಲೆ 4200 ರೂಪೀಸ್ ಇತ್ತಂತೆ, ಕರೆಕ್ಟಾ. ಟಿ ಕೊಟ್ಟಿದ್ದಾನೆ ಅದೇನು 10. ಸೊ ಎ ಇದೆಯಲ್ವಾ, ಸೊ ಎ ಫಾರ್ಮುಲಾ ಹಾಕೋಣ. ಎ ಈಸ್ ಈಕ್ವಲ್ ಟು ಪಿ 1 + RT / 100, ಕರೆಕ್ಟಾ. ಸೊ ಎ ಏನು 4200, ಪಿ 2000, 1 + ಆರ್ ಗೊತ್ತಿಲ್ಲ, ಆರ್ ಅಂತಲೇ ಬರ್ಕೋತೀನಿ. ಟಿ ಏನು 10 / 100. ಸೊ 0ಗೆ 0 ಹೋಯ್ತು, ಕರೆಕ್ಟಾ. ಇನ್ನೇನು ಮಿಕ್ಕಿರುತ್ತೆ, 4200 ಈ ಕಡೆ ಹಾಗೆ ಇರುತ್ತೆ, ಈ ಕಡೆ 2000 ಹಾಗೆ ಇರುತ್ತೆ. 1 + R/10 ಇದೆ, ಸೊ ಅದು 10 + R/10 ಇದೆ, ಕರೆಕ್ಟಾ. ಸೊ 0ಗೆ 0 ಹೋಯ್ತು, ಇನ್ನೇನು ಮಿಕ್ಕಿರುತ್ತೆ. ಸೊ 200 ಇಂಟು ಇದು 200 ಇಂಟು 10 + R ಇರುತ್ತೆ, ಕರೆಕ್ಟಾ. ಈಗ 4200 ಹಾಗೆ ಇರುತ್ತೆ. 200 ಇಂಟು 10 2000 + 200 R. ಈ 2000 ಆ ಕಡೆ ಹೋದರೆ ನಮಗೆ 4200 - 2000 ಎಷ್ಟಾಗುತ್ತೆ, 2200 ಮಿಗುತ್ತೆ, ಕರೆಕ್ಟಾ. ಈಸ್ ಈಕ್ವಲ್ ಟು 200 R. ಸೊ ಆರ್ ಬೇಕು ಅಂದರೆ 2200 ಡಿವೈಡೆಡ್ ಬೈ 200. 2 0ಗೆ 2 0 ಆಯಿತು. 2 1s 2 11s. ಸೊ 11% ಪರ್ ಆ್ಯನಮ್ ಇದೇ ಅವ್ನಿಗೆ ಹೇಳಿರೋದು. ಇದು ಅರ್ಥ ಆಯ್ತಲ್ಲ. ಫಸ್ಟು ಇದು ಯಾವ್ದು ಏನು ಅಂತ ಗೊತ್ತಾದರೆ ಸಾಕು, ಫಾರ್ಮುಲಾ ಹಾಕ್ತೀರಾ, ಅದರಲ್ಲಿ ರೀಪ್ಲೇಸ್ ಮಾಡ್ತೀರಾ, ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗ್ತೀರಾ, ಇಷ್ಟೇ. ಈ ಕ್ಯಾಲ್ಕುಲೇಷನ್ ಗೊತ್ತಿದ್ರೆ ಸಾಕು, ಆರಾಮ್ಸೆ ಎಲ್ಲ ಕ್ವಶನ್ಸ್ನು ಸಾಲ್ವ್ ಮಾಡಿಬಿಡ್ಬೋದು. ಸೊ ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಇದೇ ಥರನೇ ಎಲ್ಲ ಕ್ವಶನ್ಸ್ನು ಕೇಳೋದು. ಎಲ್ಲ ಥರ ಮೆಥಡ್ಸಲ್ಲೂ ಹೇಳ್ಕೊಟ್ಟಿದ್ದೀವಿ, ಅದನ್ನು ನೀವು ಕಲ್ತಿದ್ದೀರಾ, ಕರೆಕ್ಟಾ. ಸೊ ನೀವು ಲಾಜಿಕಲ್ ಮೆಥಡಲ್ಲಾದರೂ ಸಾಲ್ವ್ ಮಾಡಿ, ಕ್ಯಾಲ್ಕುಲೇಷನ್ ಮೆಥಡಲ್ಲಾದರೂ ಸಾಲ್ವ್ ಮಾಡಿ, ಬಟ್ ಮೇಯ್ನ್ ಏಮೇನು ಟೈಮ್ ಕಡಿಮೆ ತೊಗೋಬೇಕು, ಅದೇ ನಮ್ಮ ಏಮ್, ಕರೆಕ್ಟಾ. ಸೊ ಈಗ ಸಿಂಪಲ್ ಇಂಟ್ರೆಸ್ಟಲ್ಲಿ ಎಲ್ಲ ಥರ ಕ್ವಶನ್ಸು ಸಾಲ್ವ್ ಮಾಡಿದ್ದೀವಿ, ಎಲ್ಲ ಥರ ಕನ್ವರ್ಷನ್ಸ್ ತಿಳ್ಕೊಂಡಿದ್ದೀವಿ, ಅದೇ ಇಂಪಾರ್ಟೆಂಟ್. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ, ಅದಕ್ಕೆ ನಾವು ಸೊಲ್ಯೂಷನ್ ಜೊತೆಗೆ ನಿಮಗೆ ಆನ್ಸರ್ ಮಾಡ್ತೀವಿ. ಥ್ಯಾಂಕ್ ಯು.